ಅಸ್ಸಲಾಂ ವಲೈಕುಮ್ ಫ್ರೆಂಡ್ಸ್, ನಮಸ್ಕಾರ. ನೋಡಿ, ನಾನು ಪ್ರೀತಿಯ ಚಾಲಕ. ಬೆಳಗ್ಗೆ ಬಂದು ಇದು ಬ್ರೇಕ್ ಕ್ಲಚ್ ಫುಡ್, ಇದು ಇಂಜನ್ ಆಯಿಲು. ಬೆಳಗ್ಗೆ ಬಂದು ಚೆಕ್ ಮಾಡಿ ಎಲ್ಲ ನೋಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಬೇಕು. ಕೆಲವು ಜನ ಏನು ಮಾಡಿದ್ರೆ ಹಂಗೆ ಬಂದು ಸ್ಟಾರ್ಟ್ ಮಾಡಿಬಿಡ್ತಾರೆ. ನೋಡಿ, ಆಯಿಲ್ ಕಮ್ಮಿ ಇದೆ, ಹಾಕಬೇಕು. ಇದೇ ಥರ ನೀರನ್ನು ಚೆಕ್ ಮಾಡ್ಬೇಕು ಫ್ರೆಂಡ್ಸ್. ನಮ್ಗೆ ಹೆಂಗೆ ಹಾರ್ಟ್ ಬೀಟ್ ಇರುತ್ತೆ, ಆ ಥರ ಗಾಡಿಗೂ ಇರುತ್ತೆ ನೋಡಿ. ಇದೆಲ್ಲ ಆಯಿತು. ಇದಾದಮೇಲೆ ಟೈರ್ ನೋಡಬೇಕು. ಟೈರು ಬಂದು ಚೆಕ್ ಮಾಡ್ಕೋಬೇಕು. ಟೈರ್ ಏನಾಗಿದ್ದಾವೆ, ನೈಟ್ ನಿಲ್ಲಿಸ್ಬಿಟ್ಟು ಹೋಗಿರ್ತೀರ, ಏನಾಗಿರ್ತಾವೆ ಅಂತ ಟೈರ್ ನೋಡಬೇಕು ಫ್ರೆಂಡ್ಸ್. ಎಲ್ಲ ಓಕೆ, ಎಲ್ಲ ಧೂಳು. ಟೈರ್ ಓಕೆ. ಬ್ಯಾಟ್ರಿ ನೋಡಬೇಕು. ಬ್ಯಾಟ್ರಿ ಓಕೆ, ಎಲ್ಲ ಓಕೆ ನೋಡ್ಕೊಂಡು ಒಂದು ನೀರು ಎಲ್ಲ ನಮ್ಮ ಕೂಲೆಂಟ್, ನೀರು ಜಾಸ್ತಿ ಇರಬಾರ್ದು, ಕೂಲೆಂಟ್ ಹಾಕಬೇಕು. ಕೂಲೆಂಟು ಡಬ್ಬ ಎಲ್ಲಿದೆ ಕರೆಕ್ಟಾಗಿದೆ, ಕೂಲೆಂಟು ಕರೆಕ್ಟಾಗಿದೆ. ಇದು ಕ್ಲಚ್ ಫುಡ್ಡು. ಓಕೆ ಫ್ರೆಂಡ್ಸ್, ಈಗ ಲೋಡ್ ಕರಿತದಾನೆ, ಲೋಡ್ಗೆ ಬಿಡ್ಬೇಕು ಗಾಡಿ. ಅಷ್ಟು ನೋಡಿ ಫ್ರೆಂಡ್ಸ್, ಗಾಡಿ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಗಾಡಿ ಸ್ಟಾರ್ಟ್ ಮಾಡಿ ಒಂದು 5 ನಿಮಿಷ ರನ್ನಿಂಗಲ್ಲಿ ಇರಬೇಕು. ಫಸ್ಟ್ ರನ್ನಿಂಗು ಇಷ್ಟಿರಬೇಕು, ರೈಸ್ ಮಾಡಬಾರ್ದು. ಒಂದು 5 ನಿಮಿಷ ಅಷ್ಟು ರೈಸ್ ಮಾಡೋಕ್ಕೆ ಹೋಗ್ಬಾರ್ದು. RPM ನೋಡ್ಕೋಬೇಕು. ಒಂದು ಹೆಂಗೆ ಕೆಲಸ ಮಾಡ್ತಾಯಿದೆ ಅಂತ ನೋಡ್ಕೊಂಡು 5 ನಿಮಿಷ ಆದಮೇಲೆ ರೈಸ್ ಮಾಡಿ ಮೂವ್ ಮಾಡ್ಕೋಬೇಕು. ಗಾಡಿ ಲೋಡ್ ಬಿಡ್ತಾಯಿದ್ದೀನಿ. ಬಕೆಟಲ್ಲಿ ಮಣ್ಣು ಎತ್ಕೊಂಡು ನಿಂತವನೇ ಹಾಕ್ತಾಯಿದ್ದೀನಿ. ಅವನೇ ನಮ್ಮ ಆಪ್ರೇಟ್ರು, ಇವನೇ ಬಿಡೋಂಥ ರೋಡಿಗೆ ಹಾಕ್ತಾಯಿದ್ದೀನಿ. ಕೆಲಸ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್ ಬಾಯ್. ಒಂದೆಲ್ಲ ಟಿಫನ್ ಆಗಿದೆಯಾ? ಒಂದು ಟಿಫನ್ ಆಯಿತು, ಈಗ ಬಂದಿದ್ದೀನಿ. ನಮಸ್ತೆ ಫ್ರೆಂಡ್ಸ್. ಡ್ಯೂಟಿ ಮುಗೀತು, ಗಾಡಿ ರನ್ನಿಂಗಲ್ಲಿ ಇಟ್ಟಿದ್ದೀನಿ. ಯಾಕಂದರೆ ಬೆಳಗ್ಗೆಯಿಂದ ಓಡಿರ್ತದಲ್ವಾ, ಸಾಯಂಕಾಲ ಏಕ್ದಮ್ ಆಫ್ ಮಾಡಿದ್ರೂ ಕಂಪ್ರೆಸರ್ ಬ್ಲ್ಯಾಕ್ ಆಗ್ಬಿಡ್ತದೆ, ಇಂಜಿನ್ ಕೆಲಸ ಬೇಗ ಬಂದ್ಬಿಡ್ತದೆ. ಗಾಡಿ ನಿಲ್ಲಿಸಿದ ಮೇಲೆ, ಗಾಡಿ ಸ್ಟ್ಯಾಂಡಿಂಗ್ ಹಾಕಿದ ಮೇಲೆ ಒಂದು 5 ನಿಮಿಷ ರನ್ನಿಂಗಲ್ಲಿ ಬಿಡಬೇಕು. ಹೆಂಗೆ ಬೆಳಗ್ಗಿಂದ ಹೆಂಗೆ ಕೆಲಸ ಮಾಡ್ತು ಗಾಡಿ, ಏನು ಎತ್ತ ಅಂತ ಗೊತ್ತಾಗಬೇಕಾದ್ರೆ 5 ನಿಮಿಷ ರನ್ನಿಂಗ್ ಮಾಡಿ ನೋಡ್ಕೊಂಡು ಚೆಕ್ ಮಾಡಿ ಗಾಡಿ ಎಲ್ಲ ರೌಂಡ್ ಹೊಡ್ಕೊಂಡು ನಿಲ್ಲಿಸ್ಬಿಟ್ಟು ಹೋಗ್ಬೇಕು. ಯಾಕಂದರೆ ಬೆಳಗ್ಗಿಂದ ಗಾಡಿ ಓಡಿರ್ತದೆ, ಸಡನ್ಲಿ ಆಫ್ ಮಾಡಿದ್ರೆ ಕಂಪ್ರೆಸರ್ ಬ್ಲಾಕ್ ಆಗ್ಬಿಡ್ತದೆ. ಅಟ್ಲೀಸ್ಟ್ ಒಂದು 2 ನಿಮಿಷ ಆದ್ರೂ ರನ್ನಿಂಗ್ ಇಡಬೇಕು ಗಾಡಿ. ಕೆಲವು ಜನ ಹೇಳ್ತಾರೆ ಗಾಡಿ ನಿಲ್ಲಿಸೋ ಟೈಮಲ್ಲಿ ಫುಲ್ ರೈಸ್ ಮಾಡಬೇಕು ಅಂತ. ರೈಸ್ ಮಾಡಬಾರ್ದು ಫ್ರೆಂಡ್ಸ್. ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿಯ ಚಾಲಕ ಚಾನ್ ಪಾಷಾ. ಥ್ಯಾಂಕ್ ಯು ಫ್ರೆಂಡ್ಸ್.